ಅಂಬಿಕಾ ಕಬಾಡಿ ಅವರಿಗೆ ನ್ಯಾಯ ಸಿಗಬೇಕು ಎನ್ಆರ್ ಕಟವಟೆ ಆಗ್ರಹ. ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಅಂಬಿಕಾ ಕಬಾಡಿ ಅವರಿಗೆ ಯಲ್ಲಪ್ಪ ಮಿಸ್ಕಿನ್ ಅವರಿಂದ ಅನ್ಯಾಯ ಆಗಿ 1 ವರ್ಷ ಕಳೆದರೂ ಅವರ ಮೇಲೆ ಯಾವುದೇ ಕ್ರಮ ಆಗುತ್ತಿಲ್ಲ ಹಾಗೂ ಎಸ್ಎಸ್ಕೆ ಸಮಾಜದ ಕೆಲವು ಮುಖಂಡರು ಅವರ ಜೊತೆ ಸೇರಿ ನಮಗೆ ಅನ್ಯಾಯ ಮಾಡುತ್ತಿದ್ದಾರೆ. ನಮ್ಮ ಸಮಾಜದ ಹೆಣ್ಣು ಮಗಳಿಗೆ ಅನ್ಯಾಯ ಆದರೂ ಕೆಲವು ಮುಖಂಡರು ಅನ್ಯಾಯದ ಪರ ಇರುವುದು ನಮಗೆ ಸಹಿಸಾಗುತ್ತಿಲ್ಲ. ಹಾಗಾಗಿ ನಾವು ಇದೇ ತಿಂಗಳು 14ರಿಂದ ಅನಿರ್ದಿಷ್ಟವಾದ ಧರಣಿ ಗದಗ ನಗರದ ಎಸ್ಎಸ್ಕೆ ಸಮಾಜದ ಅಂಬಾಭವಾನಿ ದೇವಸ್ಥಾನದ ಮುಂದೆ ನಡೆಸಲು ನಿರ್ಧರಿಸಿದ್ದೇವೆ ಎಂದು ತಿಳಿಸಿದರು. ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಉಗಾರ, ಗದಗ. ಯಲ್ಲಪ್ಪ ಮಿಸ್ಕಿನ್ ವಿರುದ್ಧ ಹೋರಾಟ ನಮ್ಮ ಸಮುದಾಯದ ವಿರುದ್ಧ ಐತ್ರಿ, ಕೆಲವು ವ್ಯಕ್ತಿಗಳಿಗೆ ಮಾತ್ರ ಸಮುದಾಯದ ವಿರುದ್ಧ ಹೋರಾಟ ಐತೆ. ಎಸ್ಎಸ್ಕೆ ಸಮಾಧಾನ ಅಂತಂದ್ರೆ ಈಗ ಸರ್ ಏನಾಗ್ತಂದ್ರೆ ನಾವು ಪ್ರೆಸ್ ಮೀಟ್ ಮಾಡಿದ್ವಿ ಲಾಸ್ಟ್ ಟೈಮ್. ಹೋದ ವರ್ಷ ನಾವು ಸಂಘಟನೆ ಮಾಡಿ ಇದು ಮಾಡಿದ್ವಿ. ಎಫ್ಐಆರ್ ಹರಿದ್ರು ಸರ್ ಪೊಲೀಸರು. ಎಫ್ಐಆರ್ ಆದ್ಮೇಲೆ 6 ತಿಂಗಳು 7 ತಿಂಗಳು ಆದ್ರೂ ಕೂಡ ಏನು ಮಾಡಿರ್ಲಿಲ್ಲ. ನಾನು ಅಂಕಲ್ ಅವ್ರಿಗೆ ಹಿರಿಯರಂತೆ ರಿಕ್ವೆಸ್ಟ್ ಮಾಡಿದೆ, 6 ಜನ ರಿಕ್ವೆಸ್ಟ್ ಮಾಡಿದ್ವಿ. ಸರ್ ಹಿಂಗೆ ಅವ್ರ ಕರೆದ್ರೆ ನಾವು ಸರಿಪಡಿಸ್ಕೊಡ್ತೀವಿ ಅಂತ ಒಂದು ನಮಗೆ ಆಶ್ವಾಸನೆ ಕೊಟ್ಟರು. 1 ವರ್ಷ ಆದ್ರೂ ಏನು ನಮಗ್ ಕಾಣಿಲ್ಲ ಕಣ್ಣಿಗೆ. 1 ವರ್ಷದಿಂದ ನಾನು ಹೆಣ್ಮಗಳು ಆಫೀಸಿಗೆ ಅಡ್ಡಾಡ್ತಾ ಇದ್ದೀನಿ. ಎಲ್ಲಪ್ಪ ಹುಡ್ಸೋ ವಿಚಾರನೇ ಮಾತಾಡ್ತಾ ಹೊರತು ಎಲ್ಲಪ್ಪ ಕೇಸ್ ವಾಪಸ್ ತಗೋ ಇದು ಮಾಡ್ತಾ ಇರೋ ಸಮಾಜದ ಹಿರಿಯರಂತೆ ಟ್ರಸ್ಟ್ನವರು ಸಮಾಜದ ಹಿರಿಯ ಮುಖಂಡರು ಕೆಲವು ಮಾತ್ರ ಅವರು 14 ಅವ್ರ ಹೆಸರು ಬಹಿರಂಗ ಮಾಡ್ತೀವಿ. ಒಂದು ವರ್ಷದಿಂದ ಸರ್ ಪೊಲೀಸ್ ಇಲಾಖೆಗೆ ಅಡ್ಡಾಡ್ತೀನಿ. ಒಂದು ಚಾರ್ಜ್ ಶೀಟ್ ಇನ್ನೂರು ಹೋಗಿಲ್ಲ ಸರ್. ನನ್ಕಿನ್ನ ಮುಂಚೆ ಅದರದ್ದು ಕೂಡ ಚಾರ್ಜ್ ಶೀಟ್ ಕೆಲವು ಹೋಗ್ಯಾರ ಕಾನೂನು ಇದೆ ಸರ್. ಬಹಿರಂಗ ಅಂತಂದ್ರೆ ಸರ್ ಕೆಲವು ನಿರ್ಧಾರಗಳು ಇರ್ತಾವ ಸರ್, ನಮ್ದು ಡಿಸ್ಕಷನ್ ಇರ್ತಾವ, ಏನ್ ಮಾಡ್ಯಾರ ಏನಿಲ್ಲ ಎಲ್ಲ ನಾವು ಮಾಡೇ ಬಂದಿವಿ ಸರ್. ಏನಂತ ಹೇಳಿ ಸರ್, ನಮ್ಮ ಸಮಯದಲ್ಲಿ ಕೆಲವರು ಮಾತ್ರ ಇಲ್ಲಿದ್ದಾರೆ, ಅಧ್ಯಕ್ಷರಂತ ಇರ್ತಾರೆ, ಆಮೇಲೆ ಕೆಲವು ಸಮಾಜ ಮುಖಂಡರಂತ ಇರ್ತಾರೆ. 6 ಮಂದಿ ಹಿರಿಯರಿಗೆ ನಾವು ಅರ್ಜಿ ಕೊಟ್ಟಿದ್ವಿ. 6 ಮಂದಿ ಹಿರಿಯರ ಹಳೆ ಹಿರಿಯರಿಗೆ ಅರ್ಜಿ ಕೊಟ್ಟಿದ್ವಿ. ಬಂದಿವ್ರು ಹೇಳಕ್ಕೇನಿಲ್ರಿ. ಪ್ರಕಾಶ್ ಬಾಕ್ಲೆ ಅವರು, ಆಮೇಲೆ ಮೆರವಾಡಿ ಅವರು, ಈಶಾಣ ಮೆರವಾಡಿ ಅವರು, ಬುಡ್ಡಣ್ಣ ಹಬೀಬ್ ಅವರು, ವಿಠಲ್ ಬಾಡಿಗೆ ಅವರು, ಕೊಡೆ ಮಾಸ್ತರ್ ಅವರು, ಬುಡ್ಡಣ್ಣ ಹಬೀಬ್ ರೀ, ಈಶ್ವರ ಮೆರವಾಡಿ, ಮೂರನೇದು ಶಂಕರ್ ಸಾಬ್ ಪವಾರ್, ವಿಠಲ್ ಪವಾರ್, ಶಂಕರ್ ಸಾಬ್ ಪವಾರ್, ಆಮೇಲೆ ವಿಠಲ್ ಬಾಡಿಗೆ, ಆಮೇಲೆ ವಸಂತ್ ಕೊಡೇಕರು, ಆಮೇಲೆ ಪ್ರಭು ಗುರು. ಪ್ರಭು ಗುರುಗಳೇ ಇನ್ನೊಂದು ಮಾಸ್ತರ್ ಯಾರು? ವಸಂತ್ ಕೊಡೇಕರು. ವಸಂತ ನಮಸ್ಕಾರಗಳು. ಈಗಾಗಲೇ ನಿಮಗೆ ಗೊತ್ತಿರೋ ಪ್ರಕಾರ ಕಳೆದ ವರ್ಷ ನಾವು ಒಂದು ಪ್ರತಿಭಟನೆ ಮಾಡಿದ್ವಿ, ಹೋರಾಟವನ್ನು ಮಾಡಿದ್ವಿ ಯಲ್ಲಪ್ಪ ಮಿಸ್ಕಿನ್ ವಿರುದ್ಧ. ಅದಾಗಲಿ 1 ವರ್ಷ ಆಗಿದೆ. ಅದಾಗಿ ಎಫ್ಐಆರ್ ಕಾಪಿ ಕೂಡ ಆಗಿದ್ವಿ 1 ವರ್ಷದಿಂದ. 1 ವರ್ಷದಿಂದ ಎಫ್ಐಆರ್ ಕೂಡ ಇನ್ನೂವರೆಗೂ ಚಾರ್ಜ್ ಶೀಟ್ ಆಗಿಲ್ಲ. ಮತ್ತೆ ನಮ್ಮ ಸಮಾಜದವರು ಮುಗಿಸ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಸಮಾಜದವರು ಕೂಡ ಯಲ್ಲಪ್ಪನಿಗೆ ಸಪೋರ್ಟ್ ಮಾಡುವಂತ ಒಂದು ಕಾರ್ಯಕ್ರಮ ಅಂತ ಹಮ್ಮಿಕೊಂಡಿದ್ದಾರೆ. ಅದೇ ಕೊಟ್ಟಿ ದಾಖಲೆಯವರು ಕೂಡ ಸೇವ್ ಮಾಡ್ತಾ ಒಂದು ವಿಚಾರ ಅಂದ್ರೆ ಸಮಾಜ ಹಿರಿಯರ ಕಣ್ಣಿಗೆ ಬಿದ್ದಿತ್ರಿ. ಆದ್ರಿಂದ ಮತ್ತೆ ನಾವು ಹೋರಾಟ ಮಾಡ್ಬೇಕಂತ ನಿರ್ಧಾರ ಮಾಡಿ ಒಂದು ಪ್ರೆಸ್ ಮೀಟ್ ಮಾಡಕ್ ನಿರ್ಧಾರ ಮಾಡಿದ್ವಿ. ಯಾವತ್ತಿಂದ ಹೋರಾಟ? ಈಗ 14ಕ್ಕೆ ನಾವು ಧರಣಿ ಕುಂದಿರ್ತೀವಿ ಸರ್. 14ಕ್ಕೆ ನಾವು ಧರಣಿ ಕುಂದಿರ್ತೀವಿ. ಅವತ್ತು ನಾವು ಕುಂತು ನಮ್ಮ ನ್ಯಾಯ ದೊರಕಿಸಿ ಸಮಾಜದಿಂದನೂ ಅನ್ಯಾಯ ಇತ್ತು, ಪೊಲೀಸ್ ಇಲಾಖೆಯಿಂದನೂ ಅನ್ಯಾಯ ಇತ್ತು, ಆಮೇಲೆ ಕಾನೂನಿಂದನೂ ಅನ್ಯಾಯ ಆಗಿರೋದ್ರಿಂದ ಅದು ಯಾರಾದ್ರೂ ಒಬ್ರು ಬಂದು ನ್ಯಾಯ ದೊರಕಿಸಿ ಕೊಡೋರು ಅದರಿಂದ ನಾವು ಹೇಳಬಾರ್ದು ಅಂತ ಯೋಚನೆ ಮಾಡಿ ಸರ್. ಇದು ಗದಗ ಅಂಬಾಭವಾನಿ ಗುಡಿ ಹತ್ರ ನಾವು ಧರಣಿ ಕುಂದಿರ್ತೀವಿ. ಸಮುದಾಯ ನಮ್ದು ಹಿಂದೂ ಸಂಘಟನೆಗಳಿಗೆ ಸಪೋರ್ಟ್ ಮಾಡುವಂತ ಒಂದು ಸಮಾಜ ನಮ್ದು. ಅಂತದ್ರಲ್ಲಿ ಕೆಲವರು
ಕೊಡುಗೆ ದಾನಿಗಳಾದ ನಮ್ಮ ಸಮಾಜ ದೊಡ್ಡ ದೊಡ್ಡ ಜನ ಕೊಡುಗೆ ದಾನಿಗಳಿದ್ದಾರೆ. ಅವ್ರಿಗೆ ಅನ್ಯಾಯನ ನೋಡಿ ಮೌನಿಗಳಾಗ ನಮ್ಮ ಸಮಾಜ ಕೆಟ್ಟ ಜನ ಹುಟ್ಟುತ್ತಾರ, ಕೆಲಸ ಮಾಡ್ತಾರೆ ಅಂತಾರ. ದಯಮಾಡಿ ಹೊರಗೆ ಬರ್ಲಿ ಅಂತ ಈಗ ನಾವು ನಿರ್ಧಾರ ಮಾಡಿದ್ವಿ. ನಾವು ಮಂಗಳೂರು ಕೆಲವು ಬೇರೆಲ್ಲ ಕೂಡಿ ನಿರ್ಧಾರ ಮಾಡಿದ್ವಿ ದಂಡೆ ಕುಂದಿರ್ಬೇಕಂತ ಹೇಳಿ. ಎಷ್ಟು ಜನ ಸೇರ್ಬೋದ್ರಿ ಒಂದು ಸುಮಾರು ಸೇರೋದೇವಿ ಒಂದು ಧರಣಿ ಅಂತಂದ್ರೆ ಒಂದು 200 ಮಂದಿ ಕುಂತ್ಕೊಂಡಿರ್ತೀವಿ ನಾನು. ಆಮೇಲೆ ದಿನ ಕಳೆದಂಗೆಲ್ಲ ಎಷ್ಟು ದಿನ ಆಗುತ್ತೆ, ಕಮ್ಮಿನ ಆಗೋದು ಹೆಚ್ಚಾಗೋದು, ಮತ್ತು ಎಲ್ಲಾ ಸಂಘಟನೆಗಳು ಕೂಡ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರಿ. ಮತ್ ನಮ್ಮ ಸಮಾಜ ಬಾಂಧವರಿಗೂ ನಾ ಕೈ ಮುಗಿ ಕೇಳ್ತೀನಿ, ಆದಷ್ಟು ಎಲ್ಲ ಇದ್ರನ್ನ ತಡೆಗಟ್ಟಬೇಕು. ನನಗಾಗಿರೋ ಅನ್ಯಾಯ ಮುಂದೆ ಯಾರ ಹೆಣ್ಮಗಳಿಗೂ ಆಗ್ಬಾರ್ದು, ಇದು ಎಲ್ಲಾ ರೀತಿಯಿಂದಲೂ ತಡೆಗಟ್ಟೋಣ ಅಂತ ಈ ನಿರ್ಧಾರ ತಗೊಂಡಿದ್ದೀನಿ. ಹಿರಿಯ ಅಧಿಕಾರಿಗಳಿಗೆ ಭೇಟಿ ಆಗಿದ್ದಾರೆ ಸರ್, ಹಿರಿಯ ಅಧಿಕಾರಿ ಎಸ್ ಪಿ ಸಾಹೇಬ್ರಿಗೆ ಆಲ್ರೆಡಿ ಹೋಗ್ಬಂದಿದ್ವಿ ಸರ್. ನಾವು ಸುಮಾರು ಸಲ ಬಂದಿದ್ವಿ. ಈಗ ನಾವು ಆಲ್ರೆಡಿ ಈಗ ನಾವು ತನಿಖೆ ಮಾಡ್ತಾ ಇದ್ವಿ ಮೇಡಮ್ ಅಂತ ಹೇಳ್ತಾರೆ. ಏನಿಲ್ಲ ಅಂದ್ರೆ ಬಿಡಿಗೆ ವಿಭಾಗದ ಪೊಲೀಸ್ ಸ್ಟೇಷನ್ ಸರ್ ಒಂದು 50 ಸಾರಿ ಬಂದಿದ್ವಿ. ಮಿನಿಮಮ್ 50 ಸಾರಿ ನಾವು ಹೋಗ್ಬೋದು. ಎಲ್ಲ ಹಿರಿಯರಿಗೆ ಮುಖಾಂತರ ಮನಸ್ಸಿನಿ ಸರ್ ಇವತ್ತು ಮಾಡ್ತೀವಿ, ನನ್ಕಿನ ಮುಂಚೆ ಆಗೋದು ಎಲ್ಲ ಜಾಸ್ತಿ ನನ್ ಯಾಕೆ ಹೋಗ್ತಾರಿಲ್ಲ. ಈಗ ಎಲ್ಲಪ್ಪ ಮಿಸ್ಕಿಂದು ಮಾತ್ರ ಹೋಗ್ತಾರೆ. ಅವ್ರಿಗೆ ಯಾಕೆ ಈ ತರ ಉಳಿಸೋದ್ ಪ್ರಯತ್ನ? ಅಂದ್ರೆ ಪೊಲೀಸರು ಇದರ ಶಾಮೀಲ್ ಆಗಿದ್ದಾರೆ. ಎಲ್ಲರೂ ಶಾಮೀಲ್ ಇದಾವ ಸರ್. ಇಲ್ಲ ನನಗೆ ಇಷ್ಟೊತ್ತಿಗೆ ಇದು ಹೊರಗೆ ಬರ್ಬೇಕಿತ್ತಲ್ಲ, ನನಗೆ ಯಾಕೆ ನ್ಯಾಯ ಸಿಗ್ಲಿಲ್ಲ? ಇಲ್ಲ ನನ್ ತಪ್ಪಂತ ಅವ್ರು ಬಂದು ತೋರಿಸ್ಬೋದಿತ್ತಲ್ಲ. ಈಗ 1 ವರ್ಷದಿಂದ ನಾನು ಪ್ರೆಸ್ ಮಾಡೋರಿಗೆ ನಾನೆಲ್ಲ ಇಡೀ ರಾಜ್ಯಾದ್ಯಂತ ಪ್ರಚಾರ ಮಾಡಿದ್ವಿ. ಯಾರಾದ್ರೂ ಅದ್ರಲ್ಲಿ ಒಬ್ಬರು ಬಂದು ಹೇಳೋದು ತಪ್ಪ ನಿಮ್ಗೆ ಹೇಳೋದಿತ್ತಲ್ಲ. ಯಾಕೆ ಹೋದ್ರು ನಮ್ಗೆ ಎದ್ದು ಬರ್ಲಿಲ್ಲ ಅವರಾಚೆ? ಮತ್ತೆ ಎಲ್ಲ ಪಂದಿಗೆ ಉಳಿಸ್ಬೇಕಂತ ಕೈವಾಡಗಳು ಹಾಕಿದೆಲ್ಲ. ಅಂದ್ರೆ ಅವ್ರ ಕಡೆ ದುಡ್ಡಿದೆ ಅಂತ ಹೇಳ್ಬಿಟ್ಟು ಬಡವ್ರ ಕಾಲ್ ಮೇಲೆ ಕಾಲಿಟ್ಟು ಶ್ರೀಮಂತರಿಗೆ ಉಳಿಸ್ಕೊಂಡು ನಮ್ಮಂತ ಬಡವ್ರು ಯಾಕೆ ನ್ಯಾಯ ಕೇಳಬಹುದು? ನಮ್ಮ ಸಮುದಾಯ ದೊಡ್ಡ ಸಮುದಾಯ ಸರ್. ಮತ್ತು ಎಂತ ದೊಡ್ಡ ಸಮುದಾಯ ಅಂದ್ರೆ ಅಂತ ಒಂದು ಮಗಳಿಗೆ ನಾವು ನ್ಯಾಯ ಕೊಡಲಿಲ್ಲ ಅಂದ್ರೆ ನಾವೆಲ್ಲ ಹೋಗೋಣ. ಎಲ್ಲಪ್ಪ ದುಡ್ಡಿದ ಆಶೆಗೆ ಪೊಲೀಸರಿಗೆ ಮಾಡ್ತಾರೆ. ಅದು ನಾನು ಒಬ್ಬನ ಹೇಳ್ತೀನಿ ಸರ್. ಒಬ್ಬ ನಿಮಗೂ ಗೊತ್ತಿರೋ ವಿಚಾರಕ್ಕೆ ಜನರಿಗೆ ಗೊತ್ತಿರೋ ವಿಚಾರ ಇದೆ. ದುಡ್ಡಿರೋದ್ರಿಂದ ಅವ್ರಿಗೆ ಬಚಾವ್ ಆಗ್ತಾರೆ ಅಂತ ಹೇಳ್ತೀನಿ. ನಮಗೆ ನ್ಯಾಯ ಸಿಗ್ತಾರೆ ಸರ್. ಎಲ್ಲ ಪೇಪರಿಂದ ಹಿಡಿದು ಮೀಡಿಯಾದಿಂದ ಹಿಡಿದು ಎಲ್ಲರೂ ರಾಜ್ಯಾದ್ಯಂತ 1 ವರ್ಷದಿಂದ ನಮ್ಮ ಬಾಂಧವರು ಇಂತ ಮೀಡಿಯಾದವ್ರು ಮಾಡ್ತಾರೆ, ಅಷ್ಟು ಪ್ರಚಾರ ಮಾಡಿದ್ರಿ. ಯಾರು ಬಂದು ಬಂದಿಲ್ಲ ಈ ಹೆಣ್ಮಗಳು ಈ ತರ ತಪ್ಪೈತಿ ಅಂತ ಒಬ್ಬರು ಪ್ರೆಸ್ ಮೀಟ್ ಮಾಡಿದ್ರು ಬಂದು ಇಲ್ಲ. ಇವ್ರಿಗೋಸ್ಕರ ಪ್ರತಿನಿತ್ಯ ಸಾಲ ಮಾಡಿ ಕಟ್ಟಿ ಸಾಕಾಗಿತ್ತು. ನಾ ಸಾಲರಿಗೆ ಇರೋದೊಂದು ಚೂರು ಜಾಗ ನಮ್ಮ ತಂದೆಯವರು